ನಂಜನಗೂಡಿನ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆ. ಶಾಸಕ ದರ್ಶನ್, ಎಡಿಸಿ ಶಿವರಾಜ್ ಪೂರ್ವಭಾವಿ ಸಭೆಯಲ್ಲಿ ಭಾಗಿ. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ನಡೆದ ಮಹಾಶಿವರಾತ್ರಿಯ ಸಡಗರ ಸಂಭ್ರಮದಲ್ಲಿ ದೇವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ತಾಲೂಕು ಮಟ್ಟದ ಇತರೆ ಅಧಿಕಾರಿಗಳು ನಡೆದುಕೊಂಡ ದುರ್ನಡತೆ ಮತ್ತು ನಿರ್ಲಕ್ಷ್ಯ ಬಗ್ಗೆ ದೊಡ್ಡ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ದೇವಾಲಯದ ಮುಂಭಾಗದಲ್ಲಿ ಮಹಾಶಿವರಾತ್ರಿಯ ಹಿಂದಿನ ದಿನವೇ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳ ಬಗ್ಗೆ ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಇದೇ ರೀತಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿ ಹೇಳಲಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ, ಗೊಂದಲದ ವಾತಾವರಣ ನಿರ್ಮಾಣದಿಂದ 50% ಮಾತ್ರ ಸರಿಯಿತ್ತು, ಇನ್ನು 50% ಮಾಡಿಲ್ಲ ಎಂದು ಶಾಸಕರ ಮುಂದೆ ಎಡಿಸಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೂ ಸಭೆಯಲ್ಲಿದ್ದ ಗೋಳೂರು ಗ್ರಾಮದ ಮುದ್ದು ಮಾದಶೆಟ್ಟಿ ಮಾತನಾಡಿ, ದೇವಾಲಯದ ಹತ್ತಿರ ಇರುವ ಬಾಲಾಜಿ ಬಾರ್ ಅಲ್ಲಿಂದ ತೆರವು ಮಾಡಬೇಕು ಹಾಗೂ ಕಳೆದ ಹಿಂದೆ ನಡೆದ ಜಾತ್ರೋತ್ಸವದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಮಕ್ಕಳಿಗೆ ಕೆಲಸ ಇನ್ನೂ ಕೊಟ್ಟಿಲ್ಲ ಎಂದು ದೂರಿದರು. ನಂತರ ಸಭೆಯಲ್ಲಿ ಮಾತನಾಡಿದ ಶಾಸಕ ದರ್ಶನ್, ಏಪ್ರಿಲ್ 9ರಿಂದ 11ರವರೆಗೆ 3 ದಿನಗಳ ಕಾಲ ನಡೆಯುವ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಇನ್ನು 40 ದಿನಗಳ ಕಾಲ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿರುವ ಉದ್ದೇಶ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳು ಮತ್ತು ಕುಂದುಕೊರತೆಗಳು ಇಲ್ಲದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜಾತ್ರೆ ಮತ್ತು ಪಂಚಮಹಾರಥೋತ್ಸವ ಕಾರ್ಯವನ್ನು ಸುಸಲಿತವಾಗಿ ನಡೆಸುವ ಸಲುವಾಗಿ ಅಧಿಕಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಜಾಗೃತಿಗೊಳಿಸಲು ಇಂದು ಸಭೆ ಆಯೋಜನೆ ಮಾಡಲಾಗಿದೆ. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಈಗಾಗಲೇ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಆಯಾ ಜವಾಬ್ದಾರಿಗಳನ್ನು ನಿರ್ವಹಿಸಲು ತಿಳಿ ಹೇಳಲಾಗಿದೆ ಮತ್ತು ಆದೇಶ ಮಾಡಲಾಗಿದೆ. ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಪೂರ್ವಭಾವಿ ಸಭೆಯಲ್ಲಿ ಗ್ರಾಮಸ್ಥರುಗಳಿಂದ ಮತ್ತು ತಾಲೂಕಿನ ಸಾರ್ವಜನಿಕರಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಸಭೆಯಲ್ಲಿ ಮಾತನಾಡಿದರು. ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್, ಅಪರ ಜಿಲ್ಲಾಧಿಕಾರಿ ಶಿವರಾಜ್, ತಹಶೀಲ್ದಾರ್ ಶಿವಕುಮಾರ್ ಕನ್ಸೂರು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಡಿವೈಎಸ್ಪಿ ರಘು, ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ವರದಿ ಜಯಶಂಕರ್, ಎನ್ಕೆಎಸ್ ಟಿವಿ4, ನಂಜನಗೂಡು. ಈಗ ಅವರು ಹೇಳ್ತೀನಿ, ನೀವು ಹೇಗಿರ್ಬೇಕಂದ್ರೆ ಪ್ರೊಯಾಕ್ಟಿವ್ ಆಗಿ ಇರಬೇಕು ಕೆಲಸದಲ್ಲಿ. ನಗರಸಭೆಯಲ್ಲಿ ಏನೋ ಸರ್ ನೀವು ಮರಳು ಕೊಟ್ಟರೆ ನಾವು ಮಾಡ್ತೀವಿ ಅಲ್ಲ, ಮರಳು ನೀವೆಲ್ಲ ಸೇರಿ ಮಾಡಿಸ್ಬೇಕು. ಇದು ನಾವೆಲ್ಲ ಸೇರಿ ರಥ ಎಳೆಯೋದು, ರಥನ ಯಾರೋ ಒಬ್ಬರು ಸಾಹೇಬರು MLS ಒಬ್ಬರು ಎಳೆದು ಬಿಡ್ತಾರ, ಒಬ್ಬ DC ಬಂದು ಎಳೆದು ಬಿಡ್ತಾರ, ಎಲ್ಲ ನಾವೆಲ್ಲ ಸೇರಿ ಹೇಳಿದ್ರೆ ರಥ ಹೋಗೋದಲ್ವಾ. ನೀವು ಅಷ್ಟೇ ಯಾವುದೇ ಇಲಾಖೆಯವರು ಸಬ್ಬು ಬೀಳೋದು, ಇನ್ನೊಂದು ಇಲಾಖೆ ಮೇಲೆ ಹೇಳೋದು ದಯವಿಟ್ಟು ಮಾಡಬೇಡಿ. ನಗರಸಭೆಯಲ್ಲಿ ಮರಳು ಬೇಕಲ್ವಾ, ನಾವು ಕೊಡಿಸ್ತೀವಿ, ನಿಮ್ಗೆ ಏನು ಬೇಕು ಎಲ್ಲ ನಾವು ಕೊಡಿಸ್ತೀವಿ, ನೀವೆಲ್ಲ ಮುಂದೆ ನಿಂತು ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಇದು ಶ್ರೀರಂಗ ನಮ್ಮ ಶ್ರೀಕಂಠ ಸ್ವಾಮಿ ಏನಿದೆ ಕರ್ನಾಟಕದ ನಂಬರ್ 1 ದೇವಸ್ಥಾನ ಇದು. ನೀವು ನಂಬಲ್ಲ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಖುದ್ದಾಗಿ ಬಂದು ಮೊನ್ನೆನೂ ಬಂದಿದ್ದೆ. ಈ ಸಲ ನಮ್ಮ ಶಿವರಾತ್ರಿ ಹಬ್ಬ ಏನಿದೆ ತುಂಬ ಗ್ರ್ಯಾಂಡ್ ಆಗಿ ಒಂದು ವಿಶೇಷವಾಗಿ ಮಾಡೋಣ ಅಂತ ಹೇಳಿ. ಆದರೆ ನನಗೆ ಎಷ್ಟು ಅಸಮಾಧಾನ ಆಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ MLA ಸಾಹೇಬರು ಹೇಳ್ತಾ ಇಲ್ಲ, ಬಟ್ ಅಧಿಕಾರಿಯಾಗಿ ನಾನು ಮುಚ್ಚುಮರೆ ಇಟ್ಕೊಳ್ಳಲ್ಲ. ನಮ್ಮ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ನನಗೆ ತೀವ್ರವಾದ ಅಸಮಾಧಾನ ಇದೆ. ನಾನು ಏನು ಖುದ್ದಾಗಿ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೆ, ಅದು ಸಹ ಪಾಲನೆ ಆಗಿಲ್ಲ. ಬರೀ 50% ಅಷ್ಟೇ ಆಗಿರೋದು. ಅದು ಎಸ್ಪೆಷಲಿ ನಮ್ಮ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ನಾನು ನೀಟಾಗಿ ತೊಡಸಿ ಹಾರಗಳಾಗಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆ VIP ಮೂವ್ಮೆಂಟ್ ಆಗಬೇಕು, ಇಂಥ ಕಡೆ ಕಾಮನ್ ಜನಗಳು ಬರ್ತಾರೆ, ಅವ್ರಿಗೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗಬೇಕು, ಮತ್ತೆ ಎಲ್ಲ ನನಗೆ ಲೆಕ್ಕ ಸಿಗಬೇಕು, ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ. ಯಾಕೆಂದರೆ ನಾನು ನೆಕ್ಸ್ಟ್ ಜಾತ್ರೆಗೆ ಅದನ್ನು ಎಷ್ಟು ಮೂವ್ಮೆಂಟ್ಸ್ ಆಗುತ್ತೆ ನೋಡ್ಬೇಕು ಮಾಡಬೇಕು ಅಂದರೆ ಅದೆಲ್ಲವೂ ಸಹ ಸರಿಯಾಗಿ ಆಗಿಲ್ಲ. ನಾನು ಇವತ್ತು ಹೇಳ್ತೇನೆ, ನಗರಸಭೆ ಕಮಿಷನರ್ಗೆ, DDP ನಮ್ಮ DYSP ಸಾಹೇಬರಿಗೆ ಮತ್ತು ತಹಸೀಲ್ದಾರ್ಗೆ, ನೀವು 4 ಜನ ಖುದ್ದಾಗಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಲಿಲ್ಲ. ನಾನು ಮೊನ್ನೆ ಬಂದು ನೋಡಿದಾಗ ಏನಾಗುತ್ತೆ, ಸೆಕ್ಯೂರಿಟಿ ಅವರು ಪೊಲೀಸ್ ಅವ್ರ ದೃಷ್ಟಿಯಲ್ಲಿ ಅವ್ರೆಷ್ಟು ಬೇಕಷ್ಟು ಮಾಡ್ಬೋದ್ರೆ. ನೀವು ನಗರಸಭೆ ನಮ್ಮ ರೂಲ್ ಏನು, ನಮ್ಮ ಆಕ್ಟ್ ರೂಲ್ಸ್ ಪ್ರಕಾರ ನೀವು ಮಾಡ್ತೀವಿ, ತಹಸೀಲ್ದಾರ್ ಅವ್ರ ರೂಲ್ಸ್ ಪ್ರಕಾರ. ಇದು ಈ ಥರ ಮಾಡಿದಾಗ ನೀವು ಐಲ್ಯಾಂಡ್ಗಳಾಗಿ ಉಳ್ಕೊಬಿಡ್ತೀವಿ, ಒಂದು ಡಾಟ್ 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 ಆಗಿ ಉಳ್ಕೊಬಿಡ್ತೀವಿ. ಅದು ಡಾಟ್ ಆಗಿ ಕಂಡಾಗ ನಿಮಗೆ ರಂಗೋಲಿ ಆಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ರಂಗೋಲಿ ಆಗುತ್ತೆ. ಸೊ ಅದರಿಂದ ದಯಮಾಡಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಇಲಾಖೆ ನಾವು ಮಾಡೋದಪ್ಪ ಕೈಗಳು ತಗೊಂಡು ಆ ಥರದ ಕೆಲಸ ಇಲ್ಲ. ಈಗ ಹೇಗೆ 7 ಗ್ರಾಮ
ಗ್ರಾಮದ ಜನರು ಬಂದು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ವಾ, ನೀವು ಅಷ್ಟೇ ಎಲ್ಲ ಇಲಾಖೆಗಳು ಸೇರಿ ಕೆಲಸ ಮಾಡ್ತಾರೆ. ಇದಕ್ಕೆ ನಮ್ಮ ಜಿಲ್ಲೆಯ ಎಡಿಸಿರುವಂತಹ ಶಿವರಾಜ್ ಅಧಿಕಾರಿಗಳು, ದೇವಸ್ಥಾನದ ಅಧಿಕಾರಿಗಳು, ಹಾಗೆ ಯಜಮಾನರು ಎಲ್ಲ ಹಿರಿಯರು ಕೂಡ ಮಾಧ್ಯಮವನ್ನು ಸೇರಿ ಕಾರ್ಯನಿರ್ವಹಿಸಬೇಕು. ಅದರಂತೆ ವಿವಿಧ ಇಲಾಖೆಗಳಿಂದ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಬೇಕು ಅನ್ನೋದರಲ್ಲಿ ಸಭೆಯನ್ನು ಮಾಡಲಾಗಿದೆ. ಹಿರಿಯರಿಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಇದ್ದು ಏನು ಸೂಚನೆ ಕೊಡಬೇಕು ಆ ಸೂಚನೆಗಳನ್ನು ನಾವು ಮತ್ತೆ ನಮ್ಮ ADC ಹಿಡಿದ್ದೇವೆ. ಕೆಲವೊಂದು ವಿಚಾರ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು DC ಕೊಡಲು ಅದು ಕೂಡ ನಾವು ಅನುಭವತೆಯನ್ನು ಪಡ್ಕೊಂಡು ಏನು ಕೆಲಸಗಳಾಗಬೇಕು ಅವುಗಳನ್ನು ಅನುಷ್ಠಾನ ಮಾಡ್ತೇವೆ. ಇದು ಮೊದಲನೇ ಪ್ರವೇಶ, ಇನ್ನೂ 40 ವರ್ಷ ಇದೆ. ಅದರಿಂದ ಏನು ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ CCTV ಅಳವಡಿಕೆ ಆಗಿರ್ಬೋದು, ನಿಮಗೆ ಕಟಿಂಗ್ ಮಾಡೋ ಫೆಸಿಲಿಟಿ ಆಗಿರ್ಬೋದು, ನಿಮಗೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಇರುವಂಥ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೆಚ್ಚಿನ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು, ಇಂಥ ಹಲವಾರು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಎಲ್ಲರೂ ತಾವು ಕೂಡ ಮಾಧ್ಯಮಕ್ಕೆ ಭಾಗಿಯಾಗಿದ್ದಾರೆ. ಅದರಿಂದ ಇದು ಮೊದಲನೇ ಅವಶ್ಯಕತೆ ಇರುವಂತೆ 1,000 ಕೂಡ ನಾವು ಬಜೆಟ್ಗೆ 1,000 ಕೂಡ ಮಾಡಿ ಏನೇನು ಅನುಷ್ಠಾನ ಆಗಿದೆ, ಇವತ್ತು ಸೂಚನೆ ಬೇರೆ ಏನೇನು ಅನುಷ್ಠಾನ ಆಗಿದೆ ಅದನ್ನು ಕೂಡ ರಿವ್ಯೂ ಮಾಡಿ ಅನಂತರ ಜಾತ್ರಾ ಮಹೋತ್ಸವಕ್ಕೆ ಹೋಗುವಂಥ ವ್ಯವಸ್ಥೆನ ನಾವು ಖಂಡಿತವಾಗಿ ಮಾಡ್ತೇವೆ. ಅದರಿಂದ ಇನ್ನೂ ಹೆಚ್ಚಿನ ಮಾತನಾಡಬಹುದು. ತಾವೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ತಾವೆಲ್ಲರೂ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ನಮ್ಮ ನಾಡಿನ ಜನತೆಗೆ ನಮ್ಮ ರಾಜ್ಯದ ಜನತೆಗೆ ನಾವು ಮನವಿಯನ್ನು ಮಾಡ್ತೇವೆ. ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಈ ಒಂದು ಮೀಟಿಂಗನ್ನು ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿ ಮೀಟಿಂಗ್ಗೆ ಒಂದು ಭಾಗವಹಿಸೋದನ್ನು ನಡೆಸಿದ್ದು ಜೊತೆಗೆ ತುಂಬ ಗ್ರ್ಯಾಂಡ್ ಆಗಿ ವಿಶೇಷವಾಗಿ ಮಾಡೋಣ ಅಂತ ಹೇಳಿ. ಆದರೆ ನನಗೆ ಎಷ್ಟು ಅಸಮಾಧಾನ ಆಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ MLA ಸಾಹೇಬರು ಹೇಳ್ತಾ ಇಲ್ಲ, ಬಟ್ ಅಧಿಕಾರಿಯಾಗಿ ನಾನು ಮುಚ್ಚುಮರೆ ಇಟ್ಕೊಳ್ಳಲ್ಲ. ನಮ್ಮ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ನನಗೆ ತೀವ್ರತರು ಅಸಮಾಧಾನ ಇದೆ. ನಾನು ಏನು ಖುದ್ದಾಗಿ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೀನಿ, ಅದು ಸಹ ಪಾಲನೆ ಆಗಿಲ್ಲ. ಬರೀ 50% ಅಷ್ಟೇ ಆಗಿಲ್ಲ. ಅದು ಎಸ್ಪೆಷಲಿ ನಮ್ಮ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ನಾನು ನೀಟಾಗಿ ತೊಡಸಿ ಹಾರಗಳಾಗಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆ VIP ಮೂವ್ಮೆಂಟ್ ಆಗಬೇಕು, ಇಂಥ ಕಡೆ ಕಾಮನ್ ಜನಗಳು ಬರ್ತಾರೆ, ಅವ್ರಿಗೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗಬೇಕು, ಮತ್ತೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕು, ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ. ಯಾಕೆಂದರೆ ನಾನು ಎಷ್ಟು ಜಾತ್ರೆಗೆ ಅದನ್ನು ಎಷ್ಟು ಮೂವ್ಮೆಂಟ್ಸ್ ಆಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ಎಲ್ಲವೂ ಸಹ ಸರಿಯಾಗಿ ಆಗಿಲ್ಲ. ನಾನು ಇವತ್ತು ಹೇಳ್ತೇನೆ, ನಗರಸಭೆ ಕಮಿಷನರ್ಗೆ, ನಮ್ಮ DYSP ಸಾಹೇಬರಿಗೆ ಮತ್ತು ತಹಸೀಲ್ದಾರ್ಗೆ ನೀವು 4 ಜನ ಖುದ್ದಾಗಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ನಾನು ಮೊನ್ನೆ ಬಂದು ನೋಡಿದಾಗ ಏನಾಗುತ್ತೆ, ಸೆಕ್ಯೂರಿಟಿ ಅವ್ರಿಗೊಬ್ಬ ಪೊಲೀಸ್ ಅವ್ರ ದೃಷ್ಟಿಯಲ್ಲಿ ಅವ್ರು ಎಷ್ಟು ಬೇಕಾಷ್ಟು ಮಾಡ್ಕೊತಾರೆ. ನೀವು ನಗರಸಭೆ ನಮ್ಮ ರೋಲ್ ಏನು, ನಮ್ಮ ಆಕ್ಟ್ ರೂಲ್ಸ್ ಪ್ರಕಾರ ನೀವು ಮಾಡ್ತೀವಿ, ತಹಸೀಲ್ದಾರ್ ಅವ್ರ ರೂಲ್ಸ್ ಪ್ರಕಾರ. ಇದು ಈ ಥರ ಮಾಡಿದಾಗ ಏನಾಗುತ್ತೆ, ವೈಲೆಂಟ್ಗಳಾಗಿ ಉಳ್ಕೊಬಿಡ್ತೀವಿ, ಒಂದು ಡಾಟ್ ಆಗಿ ಉಳ್ಕೊಬಿಡ್ತೀವಿ. ಅದು ಡಾಟ್ ಆಗಿ ಕಂಡಾಗ ನಿಮಗೆ ರಂಗೋಲಿ ಆಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ಅದು ರಂಗೋಲಿ ಆಗುತ್ತೆ. ಸೊ ಅದರಿಂದ ದಯಮಾಡಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಇಲಾಖೆ ನಾವು ಮಾಡೋದಪ್ಪ ಕೈ ತೊಳ್ಕೊಂಡ್ಬಿಟ್ಟು ಆ ಥರದ ಕೆಲಸ ಇಲ್ಲ. ಈಗ ಹೇಗೆ 7 ಗ್ರಾಮದ ಜನರು ಬಂದು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ವಾ, ನೀವು ಅಷ್ಟೇ ಎಲ್ಲ ಇಲಾಖೆಗಳು ಸೇರಿ ಕೆಲಸ ಮಾಡಬೇಕು. ನೀವು ಏನು ಬೇಕು ಕೇಳಿ ಜಿಲ್ಲಾಡಳಿತದಿಂದ DC ಸಾಹೇಬರು ನಾನು ಶುರು ಮಾಡ್ತಾರೆ, ನೀವು ಏನು ಕೇಳಿದ್ರು ಕೊಡಿಸ್ತೀನಿ ನಾನು, ನೀವು ನಿಂತು ಕೆಲಸ ಮಾಡಬೇಕಷ್ಟೇ. ಇದು ನೀವೆಲ್ಲ ಇವತ್ತು ಅಶ್ಯೂರೆನ್ಸ್ ಕೊಡಬೇಕು, ಚೆನ್ನಾಗಿ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು CCTV ಕೊಡಿಸ್ತೀವಿ, ಮರಳು ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ. ಆದರೆ ಜಾತ್ರೆ ನಾವು ಅನ್ಕೊಂಡ ಪ್ರಕಾರ ಆಗುತ್ತೆ. ಅದರಿಂದ ಈ ಸಲದ ಜಾತ್ರೆ ಏನಿದೆ ಮಾನ್ಯ ಸಾಹೇಬರ ಅಧ್ಯಕ್ಷತೆ, ಅದು ಪರಶುರಾಮ ದೇವಸ್ಥಾನಕ್ಕೆ ಒಂದು 200 ಮೀಟರ್ ಅಷ್ಟೇ ಅಂತರ ಇರೋದು. ಆದ್ದರಿಂದ ಅವರು ಒಂದಿನಕ್ಕೆ ಮಾತ್ರ ಅದನ್ನು ಮುಚ್ಚಿಸಿ ಅಂತ ಹೇಳಿದ್ರು. ನಾನು ಶಾಶ್ವತವಾಗಿ ಅದನ್ನು ಮುಚ್ಚಿಸಬೇಕು ಅಂತ ಹೇಳ್ತಾ ಇದ್ದೀನಿ.
ದಯವಿಟ್ಟು, ಯಾಕೆಂದರೆ ಪರಶುರಾಮ ದೇವಸ್ಥಾನ ಈ ದೇವಸ್ಥಾನದಷ್ಟೇ ಪ್ರಸಿದ್ಧವಾದಂಥ ದೇವಸ್ಥಾನ. ಅಲ್ಲಿ ತುಂಬ ಜನ ಬಂದು ಅಲ್ಲಿ ಪೂಜೆ ಪುರಸ್ಕಾರ ಮತ್ತು ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ. ಆ ಮಧ್ಯೆ ಈ ಡ್ರಿಂಕಿಂಗ್ ಮಾಡಿರೋ ಅಂಥವರಿಂದ ತುಂಬ ಸಮಸ್ಯೆ ಇದೆ. ಮತ್ತು ಸ್ವಚ್ಛತೆಯೂ ಆಗಬೇಕಾಗಿದೆ ಅಲ್ಲಿ, ಮತ್ತು ಕುಡಿಯೋ ನೀರು ವ್ಯವಸ್ಥೆಯೂ ಮಾಡಬೇಕಾಗಿದೆ. ಆದ್ದರಿಂದ ಆ ಬಾರ್ನ ದಯವಿಟ್ಟು ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾನು ಒಬ್ಬ ಸದಸ್ಯನಾಗಿ ಮತ್ತು ಈ ಕ್ಷೇತ್ರದ ಒಬ್ಬ ನಾಗರಿಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಸರ್, ನಾನು ಗ್ರಾಮದ ವಿಚಾರವಾಗಿ ಒಂದು ವಿಚಾರ ಮಾತಾಡಬೇಕು. ಮಾನ್ಯ ಶಾಸಕರ ಗಮನಕ್ಕೆ ದಯವಿಟ್ಟು ದೇವಸ್ಥಾನದಲ್ಲಿ ಈ ಜಾತ್ರೆಗೆ ನಮ್ಮೂರು ಜಾತ್ರೆಯಲ್ಲಿ ಪ್ರಮುಖವಾಗಿ ಭಾಗವಹಿಸುತ್ತೆ. ಅವಾಗ ನಮ್ಮ ತೇರು ಹಿಡಿಯೋದ್ರಿಂದ ಹಿಡಿದು ಎಲ್ಲ ಮರ ಕಟ್ಟೋದ್ರವರೆಗೆ ನಮ್ಮವರು ತುಂಬ ಹತ್ತಿರದಿಂದ ಭಾಗವಹಿಸಿ ತುಂಬ ಸಹಕಾರ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ನಮ್ಮವರು 3 ಜನ ಕಾರ್ಮಿಕರು ನಿಧನರಾದರು. ಒಂದು 5-6 ವರ್ಷಗಳಾಗಿವೆ. ಅವ್ರ ಮಕ್ಕಳಿಗೆ ಅಲ್ಲಿ ಆ ಉದ್ಯೋಗ ಕೊಡಿ ಅಂತೇಳಿ ಒಂದು 5-6 ವರ್ಷದಿಂದ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಪರಿಗಣಿಸ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದಾರಂತ ಅವ್ರ ಮಕ್ಕಳಿಗೆ ಆ ಉದ್ಯೋಗ ಕಲ್ಪಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಪ್ರತಿ ಸಭೆಯಲ್ಲೂ ಇದನ್ನು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಮತ್ತು ಅವಾಗ ಇಒ ಸಾಹೇಬರು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಕಡೆಗಣಿಸ್ತಾ ಇದ್ದಾರೆ. ನಾವು ಕೋಳೂರು ಗ್ರಾಮದವ್ರನ್ನ ದೇವಸ್ಥಾನದ ವತಿಯಿಂದ ತುಂಬ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನು ನಾನು ಈ ಮುಖಾಂತರ ಮಾಡ್ತಾ ಇದ್ದೀನಿ. ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಇರಲಿ.